ಲೇ ಈ ತರ ಹಾಕ್ರು ಅಂದ್ರೆ ವಸತಿ ಒಂದನ ಬಾಲ್ ಹಾಕೋದ್ರಿ. ಒಳ್ಳೆ ಕಾರಲ್ಲಿ ಒಳ್ಳೆ ಬಟ್ಟೆ ಹಾಕ್ದಾಗ ಅವಾಗ ಹೇಳ್ತಾರೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ ಅಂತ. ಅಪ್ಪನ ಕೂಡದವರು ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ, ಮೀಟರ್ ಕೂಡದವರು ಕಂಡವ್ರೆ. ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮೊದಲೇ ಹೇಳಿದ್ವಲ್ಲ, ಯುವ ಪ್ರೀಮಿಯರ್ ಲೀಗ್ ಅಂದ್ಬಿಟ್ಟು ಲೀಗ್ ಆಡಿಸ್ತಿದ್ದಾರೆ. ಅದಕ್ಕೆ ನಮ್ಮದೊಂದು ವಾಯುಪುತ್ರ ಅಂತ ಟೀಮ್ ಕೊಟ್ಟಿದ್ದೀವಿ ಅಂತ ನೋಡಿ. ಆ ಟೀಮಿಂದ ಜೆಸ್ಸಿನೇ ಇದು. ನಾವೀಗ ಅಲ್ಲಿಗೆ ಮ್ಯಾಚ್ ಆಡೋಣ ಅಂತ ಬಂದಿದ್ದೀವಿ. ನೋಡಿ ಮ್ಯಾಚ್ ಅಲ್ಲಿ ನಡೀತಾ ಇದೆ, ಕಾಣಿಸಲ್ಲ ಅನಿಸುತ್ತೆ ಮೋಸ್ಟ್ಲಿ, ಒಳ್ಳೆ ನಡೀತಾ ಇದೆ. ನಮ್ದಿನ್ನೂ 4ನೇ ಮ್ಯಾಚು. ಹಂಗಾಗಿ ನಮ್ಮ ಹುಡುಗರೆಲ್ಲ ನೋಡಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೋಡಿ ಇವರೇ ಎಲ್ಲ ನಮ್ಮ ಬಾಯ್ಸು. ನೋಡಿ ನಮ್ಮ ಬೌಲರ್ ಇವರು ತಿಲಕ್ ಅಂತ, ಆಲ್ ಗ್ರೌಂಡ್ರ್ ಅಂತೆ, ಸಾರಿ ಗೊತ್ತಿರಲಿಲ್ಲ. ನೋಡಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಹುಡುಗರು. ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ, ಬನ್ನಿ ಯಾವ ರೀತಿ ಆಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಂಗೆ ಹುಡುಗರು ಎಲ್ಲ ಚೆನ್ನಾಗಿ ಆಡೋ ಹುಡುಗರೆ, ನೀಟಾಗಿ ಆಡೋಣ, ಭೇದ ಭಾವ ನೋಡ್ದಲ್ಲೇ ಮ್ಯಾಚ್ ಚೆನ್ನಾಗಿ ಆಡೋಣ. ಮ್ಯಾಚ್ ಗೆಲ್ಲಬೇಕು. ಬ್ಯಾಟಿಂಗ್ ಸಿಗ್ತಿದೆ, ಬೌಲಿಂಗ್ ಸಿಗ್ತಿದೆ, ಅವೆಲ್ಲ ಯೋಚನೆ ಮಾಡಬೇಡಿ, ಮ್ಯಾಚ್ ಗೆಲ್ಲಬೇಕು. ಪವರ್ ಪ್ಲೇ 2 ಓವರ್ ಇರ್ತದೆ. ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಫೀಲ್ಡಿಂಗು ಸಪೋರ್ಟ್ ತಗೊಂಡು ಹೋಗ್ಬಿಟ್ರೆ ಪರವಾಗಿಲ್ಲ, 2 ಓವರ್ ಯುಟಿಲೈಸ್ ಮಾಡ್ಕೊಳ್ಳೋಣ. ಈ ಲೀಗಲ್ಲಿ ಟೋಟಲ್ ಆಗಿ 4 ಮ್ಯಾಚ್ ಆಡಿಸ್ತಾರೆ. 4 ಮ್ಯಾಚಲ್ಲಿ 2 ಮ್ಯಾಚ್ ಹೊಡೆದ್ರೆ ಸಾಕು, ನಾವು ಸೀದಾ ಕ್ವಾರ್ಟರ್ ಫೈನಲ್ಗೆ ಹೋಗ್ತೀವಿ. ಈ ಸತಿ ನಮ್ಮ ಹುಡುಗರು ಕಪ್ ಹೊಡಿಬೇಕು ಅಂದ್ಬಿಟ್ಟು ತುಂಬ ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ನೋಡಿ ನಮ್ಮ ಓಪನರ್ಸ್ಗಳು ಬ್ಯಾಟ್ನ ಸೆಲೆಕ್ಟ್ ಮಾಡಿಕೊಂಡು ಗ್ರೌಂಡ್ ಒಳಗಡೆ ಹೋಗಿ ರೆಡಿ ಆಗಿದ್ದಾರೆ. ಇಬ್ಬರು ಓಪನರ್ಸ್ಗಳು ನೋಡಿ ಹೋಗ್ತಾ ಇದ್ದಾರೆ, ಇಬ್ಬರು ಓಪನರ್ಗಳು. ಬನ್ನಿ ಆದಷ್ಟು ನಿಮಗೆ ಮ್ಯಾಚ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಲೀಗಲ್ಲಿ ಟೋಟಲ್ಲು 4 ಮ್ಯಾಚ್ ಇರ್ತವೆ. ಅದರಲ್ಲಿ ನಾವು ಫಸ್ಟ್ನೇ ಮ್ಯಾಚ್ ಆಡಿದ್ವಿ. ಫಸ್ಟ್ನೇ ಮ್ಯಾಚಲ್ಲಿ ಏನಾಯ್ತಪ್ಪ ಅಂದರೆ ನಾವು ಸೋಲೋ ಪರಿಸ್ಥಿತಿ ಬಂತು. ಅದೇನು ಸೋಲು ಗೆಲುವು ಎಲ್ಲ ಕಾಮನ್ನು, ಅದಕ್ಕೇನು ಮಾಡೋಕ್ಕಾಗಲ್ಲ. 2 hours later 2:15ಗೆ ನಮ್ಮದು ಇನ್ನೊಂದು ಮ್ಯಾಚ್ ನಡೆಸಿದ್ರು. ಆ ಮ್ಯಾಚ್ನಲ್ಲಿ ಭರ್ಜರಿಯಾಗಿ ಜಯ ಗಳಿಸಿದ್ವಿ. ಇನ್ನೊಂದು ಮ್ಯಾಚ್ ಹೊಡೆದ್ರೆ ಸಾಕು, ನಾವು ಕ್ವಾರ್ಟರ್ ಫೈನಲ್ಗೆ ಹೋಗ್ತೀವಿ. ಈ ಥರ ಹಾಕ್ರು ಅಂದರೆ ವಸತಿ ಒಂದನ ಬಾಲ್ ಹಾಕೋದ್ರಿ. ಅದೇ ಫಸ್ಟ್ನೇ ಓವರು ಲೋಹಿತ್ ಅಂತ ಬೌಲ್ ಮಾಡಿದ್ರು. ಅವರು ಬೌಲಿಂಗ್ ಮಾಡಿದ್ದು ಒಂದೇ ಓವರಲ್ಲಿ 3 ವಿಕೆಟ್ ತಕ್ಕೊಟ್ಟಿದ್ದಾರೆ. ಅದು ಸೆಲೆಬ್ರೇಷನ್ ಕೂಡ ನಡೀತಾ ಇದೆ ನೋಡಿ. ಓಡೋ ಓಡೋ ಎಗ್ರೋ 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 ಎಗ್ರೋ. ಸೂಪರ್ ಮ್ಯಾ. ನಾನು ಕ್ಯಾಮ್ರಾ ಎಲ್ಲ ಅಲ್ಲಾಡ್ಸ್ಬಿಟ್ಟು ಮ್ಯಾಚ್ ಗೆದ್ದಿದ್ದ ಖುಷಿಗೆ ಎಲ್ಲರೂ ಹೋಗ್ಬಿಟ್ಟು ಭರ್ಜರಿಯಾಗಿ ಊಟ ಮಾಡ್ಕೊಂಡು ಮತ್ತೆ ಹೊರ್ತೂರು ಸಂತೋಷ್ ಬರ್ತಾರೆ ಅಂತಂದರು. ಅದಕ್ಕಾಗಿ ಮ್ಯಾಚ್ ನೋಡೋಣ ಅಂದ್ಬಿಟ್ಟು ಮತ್ತೆ ನಾವು ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಸಂಜೆ ಪರಿಸ್ಥಿತಿಯಲ್ಲಿ ಮುಂದುವರಿಕೆಯಾಗ್ತಾ ಇದೆ. ತುಮಕೂರು ಪರಿಸರದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ IPL ಮಾದರಿಯ ಪಂದ್ಯಕೂಟ ಸಂಜೆ ಪರಿಸ್ಥಿತಿ ಮಾತನಾಡಬೇಕಾಗಿ ಅವರನ್ನ ಕೇಳಿಕೊಳ್ತಾ ಇದ್ದೀವಿ. ಮೊದಲನೇದಾಗಿ ತುಮಕೂರಿನ ಜನತೆಗೆ ನಮಸ್ಕಾರಗಳು ಹೇಳ್ತಾ, ಡಿ-ಬಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೊಟ್ಟ ಮೊದಲ ಬಾರಿಗೆ ಡಿ-ಬಾಸ್ ಕಪ್ ಅಂತ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದಾರೆ. ಈ ಪಂದ್ಯಾವಳಿನಲ್ಲಿ 14 ತಂಡಗಳು ಬಂದು ಭಾಗವಹಿಸಿದ್ದಾರೆ. ಇನ್ನು ಮುಂದಿನ ದಿವಸದಲ್ಲಿ ಬರೋ ವರ್ಷ ಇನ್ನು ಅತಿ ಹೆಚ್ಚು ತಂಡಗಳು ಬಂದು ಭಾಗವಹಿಸಿ ಗೆಲುವು ಸೋಲು ಅನ್ನೋದು
ಏನಂತಂದ್ರೆ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಿನ್ನಿಂಗ್ ಅಂತಂದ್ರೆ ನೀವು ಭಾಗವಹಿಸಿಕೆ ಮಾಡಿದಾಗ ಮಾತ್ರನೇ ನಿಮ್ಗೆ ಕಷ್ಟ ಸುಖ ಅನುಭವ ಬರೋದು. ಆ ಸೋತಾಗ್ಲೇನೆ ಗೆಲುವಿನ ಹಂಬಲ ನಿಮ್ಗೆ ಬಹಳ ಏನಂತೀರ ರೋಚಕವಾಗಿ ನಿಮ್ಗೆ ಗೆಲ್ಲೇಬೇಕು ಅಂತಕ್ಕಂಥ ಒಂದು ಮತ್ತೆ ನೀವು ಅವರ ಹೆಸರಲ್ಲಿ ಇವತ್ತು ಕ್ರಿಕೆಟ್ ಪಂದ್ಯಾವಳಿಯನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರು ಎಷ್ಟು ಅಭಿಮಾನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಇರ್ಲಿ, ಕಾರಣಾಂತರಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಏನಂತೀರ ನೆಲೆನಿರ್ತವೆ. ಅದು ವೈಯಕ್ತಿಕವಾಗಲಿ ನಮಗೆ ಗೊತ್ತಿಲ್ದಿರ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ. ಯಾವುದೇ ವಿಚಾರವಾಗಲಿ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಷ್ಟಿದೆಯೋ ಅದ್ರ ಉತ್ತರ ಕೊಡ್ತಕ್ಕಂಥ ಹಕ್ಕು ಕೂಡ ನಮಗೂ ಅಷ್ಟೇ ಇರುತ್ತೆ. ಆ ಕಾರಣಕ್ಕೆ ದಯವಿಟ್ಟು ವೈಯಕ್ತಿಕ ಮಾತಾಡಿದ ವ್ಯಕ್ತಿತ್ವದ ಬಗ್ಗೆ ಮಾತಾಡಿ ಆ ವ್ಯಕ್ತಿತ್ವಕ್ಕೆ ನಾವು ಗೌರವ ಕೊಡೋಣ. ಡಿವಾಸ್ ಅವರು 100 ಕಾಲ ಜನಗಳಿಗೆ ಸಹಾಯ ಮಾಡೋ ಮುಖಾಂತರ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಮುಖಾಂತರ ನಮ್ಮ ಜೊತೆನಲ್ಲಿರ್ಲಿ. ಜಯ ರವಿಕರ್. ನಾವು ಡೈಲಾಗ್ ಹೇಳೋಣ. ಡೈಲಾಗ್ ಅಂತಲ್ಲ, ಇದು ನಿಮಗೂ ಅನ್ವಯಿಸ್ತದೆ. ನಿಮ್ಮನ್ನು ಅಂದಿರ್ತಾರೆ ಕೆಲವರು ಅವಿವೇಕ್ ನನ್ನ ಮಕ್ಕಳು. ಒಳ್ಳೆ ಕಾರಲ್ಲಿ ಒಳ್ಳೆ ಬಟ್ಟೆ ಹಾಕ್ತಾಗ ಅವಾಗ ಹೇಳ್ತಾರೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ ಅಂತ. ಅಪ್ಪನ ಕೂಡದವರು ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ, ಮೀಟರ್ ಕೂಡದವರು ಗಂಡವ್ರೆ. ಯಾವುದೇ ಕಾರ್ಯಕ್ರಮ ಮಾಡ್ರಿ ಅನ್ನ ಹಾಕೋ ಮುಖಾಂತರ ಮಾಡ್ರಿ. ಯಾಕಂತಂದ್ರೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ. ಅನ್ನ ಅನ್ನೋ ಒಂದು ಪದ ಎಷ್ಟು ಶ್ರೇಷ್ಠ ಅಂತಂದ್ರೆ ಹೊಟ್ಟೆ ಹಸಿದಾಗ ಅನ್ನ ಹಾಕ್ತಿರಲ್ಲ ನೀವು, ಅದೇ ಉತ್ತರ ಕೊಡುತ್ತೆ. ಇವಾಗ ಕೆಲವು ನಾಯಿಗಳು ಕೂಡ ನಾನು ಹೋಲ್ಸಲ್ಲ, ನಾಯಿ ಕೃತಜ್ಞತೆ ಐತೆ. ಕೆಲವು ಏಸ್ಕೆ ತಿನ್ನೋರು ನನ್ನ ಜೊತೆನಲ್ಲಿ ಇದ್ದು ನಂದೇ ತಿನ್ಬಿಟ್ಟು ನನ್ನ ಬಗ್ಗೆ ಬೊಗ್ಳಕ್ ಸ್ಟಾರ್ಟ್ ಮಾಡಿದ್ರು. ಏನು ಮಾಡ್ಕೊಳಕ್ಕಾಗಿಲ್ಲ. ಕಾರಣ ಏನಂತಂದ್ರೆ ನಮ್ಮ ಮನೆ ಅನ್ನ ತಿಂದವ್ರು. ಆ ಅನ್ನದ ಬೆಲೆ ಋಣ ಅದು ತೀರ್ಸ್ಲೇಬೇಕು, ಅದು ಉತ್ತರ ಕೊಟ್ಟೆ ಕೊಡ್ತದೆ, ಹೌದಾ ಇಲ್ಲ? ಆ ಕಾರಣಕ್ಕ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಒಂದ್ ಊರಲ್ಲಿ ಒಂದು ರಾಜ ಇದ್ದಂತೆ. ಆ ರಾಜ ಅಂತಂದ್ರೆ ಗೊತ್ತು, 1000 ಕೋಟಿ ಒಡೆಯ. ಅವನು ನನ್ನ ಮಗಳ ಮದುವೆನೇನೆ ನಂಬರ್ 1 ಇರ್ಬೇಕಂತ ಅಂದ್ಬಿಟ್ಟು 1000 ಕೋಟಿ ಖರ್ಚು ಮಾಡಿ ಚಿನ್ನದ ತಟ್ಟೆನಲ್ಲಿ ಊಟ ಹಾಕ್ತಾನಂತೆ. ಏನೋ ಬಂದಿರ್ತಕ್ಕಂಥ ಜನಕ್ಕೆ. ಯಾಕೆ? ಹೆಸರಾಗ್ಬೇಕು, ಯಾರು ಇದನ್ನ ಮರಿಬಾರ್ದು, ನನ್ನ ಮಗಳ ಮದುವೆನೇ ನಂಬರ್ 1 ಅಂತ ಅಂದ್ಬಿಟ್ಟು ಚಿನ್ನದ ತಟ್ಟೆನಲ್ಲಿ ಊಟ ಹಾಕಿದ್ರೆ ಈ ಜನ ಎಲ್ಲ ಹೋಗ್ತಾರಲ್ಲ, ಪಾಪ ಏನಯ್ಯ ಮದುವೆ, ಚಿನ್ನದ ತಟ್ಟೆನಲ್ಲಿ ಊಟ ಹಾಕಕ್ಕಾಗುತ್ತಾ ಸಾಧಾರಣವಾದವರು? ಅಲ್ಲಿ ಊಟ ತಿನ್ಬಿಟ್ಟು ನೀರಲ್ಲಿ ಕೈ ತೋರಿಸ್ತಾರೆ, ಮತ್ತೋಗ್ತಾರೆ ಅಂದ್ಬಿಟ್ಟು ತುಪ್ಪದಲ್ಲಿ ಕೈ ತೋರಿಸ್ತಾನಂತೆ. ಏನೋ ತುಪ್ಪದಲ್ಲಿ ಕೈ ತೋರಿಸ್ತಾನಂತೆ. 1 ತಿಂಗಳು ಇದೇ ಮಾತು, ಅಬ್ಬಬ್ಬ ಏನಯ್ಯ ರಾಜನ್ ಮಾಡಿದ್ ಮದ್ವೆ, ಇನ್ಯಾವನು ಮಾಡಕ್ಕಾಗಲ್ಲ, ಇಂಥ ಮದ್ವೆ, ಇಂಥ ಊಟ, ಬಂಗಾರ ತಟ್ಟೆ, ತುಪ್ಪದಲ್ಲಿ ಕೈ ತೋರಿಸ್ತಾ ಅಂತ ಮಾತಾಡದ್ರಂತೆ. 1 ತಿಂಗಳು ಆದ್ಮೇಲೆ ಆ ಊರಲ್ಲಿ ಒಂದು ಸಾಧಾರಣವಾದ ರೈತ ಒಂದು 100 ಮರಿ ನೆರವಿ ಮತ್ತೆ ಮುರುಳಿ ಅಂತಾರೆ, ಗೊತ್ತಾ? ಅದನ್ನ ಮದುವೆ ಸಿಂಪಲ್ ಆಗಿ ಮಾಡ್ಬಿಟ್ಟು ನೆರವಿ ಮಾಡ್ತಾನಂತೆ ಮರುಳಿ ಆ ರೈತ. ಅಲ್ಲಿ ಹೋಗ್ತಾರಂತೆ ಇದೇ ಜನ, ಅಬ್ಬಬ್ಬ ಏನಯ್ಯ ಊಟ, ಏನಯ್ಯ ಪೀಸು, ಮೊನ್ನೆ ರಾಜನ ಹಾಕ್ತಾ ತುಪ್ಪ ತಿನ್ಬಿಟ್ಟೆಲ್ಲ ಬೇದಿಗಾಗೋದು ಅಂತ. ಏನರ್ಥ ಆಯ್ತು ನಿಮ್ಗೆ? ಅಂದ್ರೆ ಜನ ದ್ವೇಷಕ್ಕೋಸ್ಕರ ನಾನು ಏನ್ ಮಾಡಿದ್ರು ವ್ಯರ್ಥನೇ ಅದು. ಈಗ ಏನೇ ಕೊಡ್ರಿ ಚಿನ್ನ ತಟ್ಟೆನಲ್ಲಿ ಯಾರ ಮಗನೇ ಎಲ್ಲ ಆಗ್ತೈತೆ ಅನ್ನ ಹಾಕಕ್ಕ ಆಗ್ತೈತಾ? ತುಪ್ಪದಲ್ಲಿ ಕೈ ತೋರ್ಸಕ್ ಆಗ್ತೈತಾ? ನೋಡ್ರಿ ಮಾನಸಿಕ ಮುಂದೆ ಅದು ಯಾವ್ದು ಇಲ್ಲ. ಕರೆಕ್ಟ್, ಇದ್ರು ಮಾತಾಡ್ತಾರೆ. ಹೇಳ್ಮಿಂದ್ರಿಗಳು ಆ ಮಿಂದ್ರಿಗಳ ಮಾತುಗಳು ನಾವು ತಲೆ ಕೊಡ್ತೀರ, ಕಿವಿ ಕೊಡ್ತೀರ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಕೆಲವೊಂದ್ ಹತ್ರ ನಾನು ಹೇಳ್ಮಿಂದ್ರಿಗಳು ಅಂತ ಹೇಳಿದ್ರೆ ಕೆಲವೊಬ್ರು ತಿಕ್ಕಾವಳಿ ಬಂದ್ಬಿಟ್ಟು ಯಾವಾಗ ಹೇಳ್ಮಿಂದ್ರಿಗಳು ಗೊತ್ತಿಲ್ಲ. ನಾನು ಯಾವಾಗ ಹೆಸರು ಹೇಳ್ಬೇಕು, ನೀನ್ ಹೇಳ್ಮಿಂದ್ರಿ ನಾನು ಅಂತ ನಾನು ಹೇಳಿಲ್ಲ. ನಾನು ಹೇಳಿದ್ದು ಹೇಳ್ಮಿಂದ್ರಿ ಕೆಲಸ ಮಾಡ್ತಕ್ಕಂಥವ್ರು ಹೇಳ್ಮಿಂದ್ರಿಗಿದೆ. ಕರೆಕ್ಟ್ ಅಲ್ಲ? ಮುಂದೆ ಮಾತಾಡೋನು ಅಪ್ಪನ ಕೂಡೋನು, ಹಿಂದೆ ಮಾತಾಡೋನು ನಿಂದ್ರು ಕೂಡೋನು. ಮುಂದೆ ಅಣ್ಣ ಅನ್ನೋದಂತೆ, ಹಿಂದೆ ತಮ್ಮ ಅನ್ನೋದಂತೆ. ಯಾಕೆ ಬೇಕಿರಲ್ಲ? ಬೇಕು ಬೇಡ ಅಷ್ಟೇ. ಆ ಕಾರಣಕ್ಕ ನಮ್ ಸೆಂಟ್ರಲ್ ಹೇಳ್ತಾರೆ ಹೇಳ್ಬಿಡ್ರಿಗಳು, ದಯವಿಟ್ಟು ಹುಷಾರಾಗಿ ನೀವು ಮಾತಾಡೋ ಮಾತು, ನೀವು ನಡವಳಿಕೆ ನೋಡ್ರಿ. ನೀವು ಯಾರಾದ್ರೂ ನಂಬಿದ್ದೀರ ಅಂತಂದ್ರೆ ನೀವು ಕುಕ್ಕುಗಳಲ್ಲ, ಅವ್ರ ಮೇಲಿಟ್ಟಿರೋ ನಂಬಿಕೆ ದ್ರೋಹ ಮಾಡೋದು ತಾಯಿ ಕಾಳಿ. ವರ್ತೂರ್ ಸಂತೋಷ್ ಅವರು ಬರ್ತಾರೆ ಅಂತ ಅರ್ಧಕ್ಕೆ ಒಂದು ಮ್ಯಾಚ್ ನಿಲ್ಲಿಸಿದ್ರು, ಅದು ಕೂಡ ಫುಲ್ಲು ಕಂಪ್ಲೀಟಾಗಿ ಮುಗಿದೋಯ್ತು. ಇನ್ನೇನು ನಮ್ಮ ಮ್ಯಾಚ್ ಇರೋದ್ರಿಂದ ನಾಳೆನೇ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.
ಓಟ್ ಬತ್ತೀಯಾ ಟಾಟಾ ಇನ್ನೂ ನೋಡ್ದಂಗಿಲ್ಲ ಓಟ್ ಬಾ ನನಗಿದ್ರು ಒಂಥರ ಸಂತೋಷ